ಗ್ಯಾರಂಟಿ ವಿಚಾರದಲ್ಲಿ ರಂಭಾಪುರಿ ಶ್ರೀಗಳು ಕೊಟ್ಟಂತ ಹೇಳಿಕೆ ಈಗ ಬಹಳ ಚರ್ಚೆಗಡೆ ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಗೆ ಮುಖ್ಯಮಂತ್ರಿಗಳು ಅದಕ್ಕೆ ರಿಯಾಕ್ಟ್ ಮಾಡಿದ್ದು ಇನ್ನೊಂದು ರೀತಿಯಾಗಿ. ಗ್ಯಾರಂಟಿಯಿಂದ ಜನ ಸೋಮಾರಿಗಳಾಗಿದ್ದಾರೆ. 60-70% ಜನ ಅದನ್ನೇ ಹೇಳ್ತಾರೆ. ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಸಿಎಂ ತಿರುಗೇಟನ್ನು ಕೊಟ್ಟಿದ್ದಾರೆ. ಶ್ರೀಗಳ ಹೆಸರು ಹೇಳದೇನೆ ಸಿಎಂ ಸಿದ್ದರಾಮಯ್ಯ ಈಗ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕೆಲವರು ಗ್ಯಾರಂಟಿಯಿಂದ ಸೋಮಾರಿ ಆಗ್ತಾರೆ ಅಂತ. ಗ್ಯಾರಂಟಿ ಕೊಟ್ರೆ ಸೋಮಾರಿಗಳು ಆಗ್ತಾರಾ? ಯಾಕೆ ಕೆಲವರು ಹೀಗೆ ಹೇಳ್ತಾರೋ ಗೊತ್ತಿಲ್ಲ ಅಂತ ರಂಭಾಪುರಿ ಶ್ರೀಗಳ ಹೆಸರನ್ನ ಬಳಕೆ ಮಾಡದೇನೆ ಮಾತನಾಡಿದ್ದಾರೆ. ನನ್ನ ಮೇಲಿನ ಅಸಮಾಧಾನಕ್ಕೆ ಹೀಗೆ ಹೇಳ್ತಾರೋ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈ ಅಸಮಾಧಾನವನ್ನ ವ್ಯಕ್ತಪಡಿಸಿರೋದು. ಬಟ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಕೂಡ ಅದರ ಬಗ್ಗೆ ಒಂದಿಷ್ಟು ಪರಿಶೀಲನೆಯನ್ನ ಮಾಡಬೇಕಾಗಿದೆ. ಆಮೇಲೆ ಹೇಳ್ತೀನಿ ಡೀಟೇಲ್ ಆಗಿ. ಫಸ್ಟ್ ಅವ್ರು ಏನ್ ಮಾತನಾಡಿದ್ದಾರೆ ನೋಡೋಣ. ಅದನ್ನ ಗ್ಯಾರಂಟಿ ಯೋಜನೆಗಳನ್ನು ಕೊಡೋದ್ರಿಂದ ಸೋಮಾರಿಗಳಾಗ್ಬಿಡ್ತಾರೆ. ಸೋಮಾರಿಗಳಾಗ್ತೀವ. ಈಗ ಎಲ್ಲ ಹೆಣ್ಮಕ್ಳು ಕೂಡ ಬಸ್ನಲ್ಲಿ ಫ್ರೀಯಾಗಿ ಓಡಾಡಿದ್ರೆ ಸೋಮಾರಿಗಳಾಗ್ಬಿಡ್ತಾರೆ. ನೀವು ಇನ್ನೂ ಆಕ್ಟಿವ್ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ ವಚನ. ಸೋಮಾರಿಗಳಾಗ್ಬಿಡ್ತಾರೆ. ಪುಕ್ಕಟೆ ಅಕ್ಕಿ ಕೊಟ್ಟರೆ ಸೋಮಾರಿಗಳಾಗ್ಬಿಡ್ತಾರೆ. ನಾನು ಒಂದ್ಸಾರಿ, ಈಗಲಲ್ಲ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಒಬ್ಬ ಬಿಜೆಪಿ ಶಾಸಕ ನನಗೆ ಒಂದು ಪ್ರಶ್ನೆ ಕೇಳಿದ್ರು. ಸಿದ್ದರಾಮಯ್ಯನವರೇ, ನೀವು ಮುಖ್ಯಮಂತ್ರಿಯಾಗಿ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ತಗೊಬಂದು ಎಲ್ಲರಿಗೂ 5 kg ಅಕ್ಕಿನ ಪುಕ್ಕಟೆಯಾಗಿ ಕೊಟ್ಟು, ಈಗ 10 kg ಕೊಡ್ತಾ ಇದ್ದೀವಿ. ಪುಕ್ಕಟೆಯಾಗಿ ಕೊಟ್ಟು ಜನರನ್ನೆಲ್ಲ ಸೋಮಾರಿಗಳು ಮಾಡಿಬಿಟ್ಟಿದ್ದೀರಿ. ನಮಗೆ ಕೂಲಿಯವರು ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ನಾನೇನು ಹೇಳಿದೆ ಗೊತ್ತಾ? ಆಯಿತು, ನಾವು ಅಕ್ಕಿ ಕೊಟ್ಟು ಬಡವರಿಗೆಲ್ಲ ಹೊಟ್ಟೆ ತುಂಬ ಊಟ ಮಾಡಲಿ, ಹಸುವಿನಿಂದ ಯಾರು ಮಲಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದೀವಿ. ಹಸಿವು ಮುಕ್ತ ರಾಜ್ಯ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಅವರು ನೀವು ಹೇಳ್ತಾ ಇದ್ದೀರಿ ಸೋಮಾರಿಗಳಾಗ್ಬಿಟ್ಟಿದ್ದಾರೆ ಅಂತ. ಅವ್ರು ಸೋಮಾರಿಗಳಾದ್ರೆ ಆಗ್ಲಪ್ಪ, ನೀವೊಂದಷ್ಟು ದಿನ ಕೆಲಸ ಮಾಡಿ. ನೀವು ಸೋಮಾರಿಗಳಾಗಿದ್ದೀರಲ್ಲ, ನೀವೊಂದಷ್ಟು ದಿನ ಕೆಲಸ ಮಾಡಿ. ನೀವು ಸೋಮಾರಿಗಳಲ್ಲೂ ಏನು ಕೆಲಸ ಮಾಡದೆ ಕೂಲಿ ಕಾರ್ಮಿಕರ ಮೇಲೆ ಅವಲಂಬನೆಯಾಗಿ ಬದುಕ್ತಾ ಇದ್ದೀರಲ್ಲ ನೀವು. ಫಸ್ಟ್ ಆಫ್ ಆಲ್, ಇದು ಸಿದ್ದರಾಮಯ್ಯನವರು ತಂದಿದ್ದಲ್ಲ. ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆದಂಥ ಸಂದರ್ಭದಲ್ಲಿ ಆಹಾರ ಭದ್ರತೆಯ ವಿಚಾರದಲ್ಲಿ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ BPL ಕಾರ್ಡ್ದಾರರಿಗೆ ಈ ಅನ್ನಭಾಗ್ಯವನ್ನ ಕೊಡಬೇಕು, ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ಬಂತು. ಆ ಫುಡ್ ಸೆಕ್ಯೂರಿಟಿ ಆಕ್ಟ್ನ ಅಡಿಯಲ್ಲಿ ಇದನ್ನ ಕೊಡುವಂಥದ್ದಾಯಿತು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದರು. ಅದನ್ನ ಮುಖ್ಯಮಂತ್ರಿಗಳು ಟೇಕ್ ಓವರ್ ಮಾಡಿಕೊಂಡ್ರು. ಸಿದ್ದರಾಮಯ್ಯನವರೇ ಇದನ್ನ ಕೊಟ್ಟಿದ್ದು ಅನ್ನಭಾಗ್ಯ ಅಂತ ಬಂದೋಯ್ತು. ಯಾವುದು? ಕೇಂದ್ರ ಸರ್ಕಾರದಿಂದ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆದಂಥ ಸಂದರ್ಭದಲ್ಲಿ ತನ್ನಂಥ ಫುಡ್ ಸೆಕ್ಯೂರಿಟಿ ಆಕ್ಟ್ನ ಅಡಿಯಲ್ಲಿ ಈ ಅನ್ನಭಾಗ್ಯ ಬಂದಿರೋದು. 5 kg ಕೊಡೋದು. ಅದಾದ ನಂತರ 10 kg ಕೊಡ್ತೀನಿ, 7 kg ಅಂತ ಬಂತಲ್ಲ, ಎಕ್ಸ್ಟ್ರಾ ಇರುವಂತ ವಿಚಾರದಲ್ಲಿ ಮಾತ್ರ ಅಲ್ಲಿಗೆ ಬಂದಿದ್ದು. ಸೊ ಇನ್ನು ಇದರ ಮುಂದುವರಿದ ಭಾಗದಲ್ಲಿ ಒಂದು ಹಿನ್ನೆಲೆಯನ್ನು ಹೇಳ್ತಾರೆ. ಇದು ಫಸ್ಟ್ ಟೈಮ್ ಹೇಳಿದ್ದಲ್ಲ ಸಿದ್ದರಾಮಯ್ಯನವರು. ಹಿಂದೇನೂ ಕೂಡ ಈ ವಿಚಾರದಲ್ಲಿ ಹೇಳಿದ್ದಾರೆ, ಇದನ್ನ ಪ್ರಸ್ತಾಪ ಮಾಡಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಬಳಕೆ ಮಾಡುವಂತ ಅನ್ನ ಯಾವಾಗ ಬಳಕೆ ಮಾಡ್ತಾ ಇದ್ರು, ಅಕ್ಕಿ ತುಂಬಾ ರೇರ್ ಆಗಿ ಸಿಗ್ತಾ ಇತ್ತು ಅಂತ ಹೇಳಿ. ಅನ್ನಭಾಗ್ಯ ಯೋಜನೆ ನನ್ನ ಅನುಭವದಿಂದ ಮಾಡಿದ್ದು ಅಂತ ಹೇಳಿದ್ದಾರೆ. ನೋ ಸರ್, ಅಹಲ್ಯಾಬಾಯಿ ಜಯಂತಿ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕೆ ಸುಮ್ಮನೆ ಹೇಳ್ತೀರಾ? ನಾನು ಚಿಕ್ಕವನಾಗಿದ್ದಾಗ 20% ಭತ್ತ ಬೆಳೀತಾ ಇದ್ರು, ಕರೆಕ್ಟ್. ಅವಾಗ ಹಬ್ಬದ ದಿನ ಮಾತ್ರ ಅನ್ನ ಮಾಡ್ತಾ ಇದ್ರು. ಓಕೆ, ನಾವೆಲ್ಲರೂ ಕೂಡ ನೆಂಟರು, ಹಬ್ಬ ಬಂದ್ರೆ ಮಾತ್ರ ಅನ್ನವನ್ನ ಮಾಡ್ತಾ ಇದ್ರು. ಪಕ್ಕದ ಮನೆಯವರು ಏನಾದ್ರು ಹುಷಾರು ತಪ್ಪಿದಾಗ, ಅಂದ್ರೆ ಅನಾರೋಗ್ಯದಿಂದ ಇದ್ದಾಗ ಅನ್ನ ಕೇಳ್ತಾ ಇದ್ರು. ಆಗ ನಮ್ಮ ತಾಯಿ ಗುಣಗಾಡ್ಕೊಂಡು ಅನ್ನ ಕೊಡೋಳು. ಸೊ ಇದನ್ನ ನಾನು ಕಣ್ಣಾರೆ ನೋಡಿದೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಫುಡ್ ಸೆಕ್ಯೂರಿಟಿ ಆಕ್ಟ್ ನಡಿಯಲ್ಲಿ ಇದು ಬಂದಿರಲಿಲ್ಲ ಅಂದ್ರೆ ಹೆಂಗ್ ಕೊಡ್ತಿದ್ರಿ ಮಾನ್ಯ ಸಿದ್ದರಾಮಯ್ಯನವರೇ? ಹೆಂಗ್ ಕೊಡ್ತಾ ಇದ್ರಿ? ಅಮ್ಮನ್ ಫ್ರಾಂಕ್ ಆಗಿ ಮಾತಾಡಿ. ಇಂಥ ಕಷ್ಟಪಡಬಾರ್ದು, ಎಲ್ಲರೂ ಅನ್ನ ತಿನ್ನಬೇಕು ಅಂತ ಅಕ್ಕಿ ಕೊಟ್ಟೆ. ಸುಮ್ಮನೆ ಅಕ್ಕಿ ಕೊಟ್ಟಿಲ್ಲ, ಅನುಭವದಿಂದ ಕೊಟ್ಟಿದ್ದೇನೆ ಅಂತ ಮುಖ್ಯಮಂತ್ರಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಯಾಕೆ ಮಾಡಿದೆ ಅನ್ನಭಾಗ್ಯ ಕಾರ್ಯಕ್ರಮ ಗೊತ್ತಿಲ್ಲ, ನನ್ನ ಅನುಭವದಿಂದ ಮಾಡಿದ್ದು. ನಾನು ನಮ್ಮ ಊರಿನಲ್ಲಿ ಒಂದು 20% ಮಾತ್ರ ನೀರಾವರಿ ಜಮೀನಿದ್ದದ್ದು. 20%ಗೆ ಅವ್ರು ಮಾತ್ರ ಭತ್ತ ಬೆಳೆಯೋರು.
ಅವರು ಕೂಡ ದಿನ ಅನ್ನ ಮಾಡ್ಕೊಂಡು ಉಣ್ತಿರ್ಲಿಲ್ಲ. ಈ ಭತ್ತ ಬೆಳೆದಿದ್ದವರಿದ್ದಾರಲ್ಲ ಅವರಂತೂ ಹಬ್ಬ ಹರಿದಿನಗಳಲ್ಲಿ ಮಾತ್ರ, ನೆಂಟರುಗಳು ಬಂದಾಗ ಮಾತ್ರ ಅನ್ನ ಉಣ್ಣೋರು. ಇಲ್ಲದೆ ಹೋದರೆ ಹಿಟ್ಟು. ಉತ್ತರ ಕರ್ನಾಟಕದ ಕಡೆ ಜೋಳದ ರೊಟ್ಟಿ, ಈ ಕಡೆ ರಾಗಿ ಹಿಟ್ಟು ಅಥವಾ ಜೋಳದ ಮುದ್ದೆ, ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ ತಿನ್ನೋದು. ನಾವೆಲ್ಲ ಅನ್ನ ಉಣ್ತಿದ್ದದ್ದು ಯಾವಾಗ ಅಂತಂದರೆ ನೆಂಟರುಗಳು ಬಂದರೆ, ಇಲ್ಲ ಹಬ್ಬ ಬಂದರೆ, ಈ ಥರದ ದಿನಗಳಲ್ಲಿ ಮಾತ್ರ ಅನ್ನ ಉಣ್ತಿದ್ದೋ. ನಮ್ಮ ಮನೆಯಲ್ಲಿ ಸ್ವಲ್ಪ ಜಮೀನಿತ್ತು, ನೀರಾವರಿ ಜಮೀನಿತ್ತು. ನಮ್ಮ ಪಕ್ಕದ ಮನೆಯವರು ಅವ್ರ ಮಕ್ಕಳಿಗೆ ಬೇದಿ ಆದರೆ, ಜ್ವರ ಬಂದರೆ, ನೆಗಡಿ ಆದರೆ, ಇಂಥ ಕಾಯಿಲೆಗಳು ಬಂದರೆ ಮುದ್ದೆ ತಿನ್ಸೋಕ್ಕಾಗಲ್ಲ ಅಂತೇಳಿ ಅನ್ನ ಕೇಳಕ್ಕೆ ಬರೋರು. ಒಂದು ತುತ್ತು ಅನ್ನಕ್ಕೆ ನಿಂತ್ಕೊಂಡಿರೋರು ಪಾಪ. ಒಂದು ತುತ್ತು ಅನ್ನ ಕೊಡ್ಬೇಕಾದ್ರೆ ನಮ್ಮವ್ವ ಗೊಣೆ ಕಂಡು ಕೊಡಳು ಅನ್ನನ. ನಾನು ಅದನ್ನು ಕಣ್ಣಾರೆ ನೋಡಿದ್ದೆ. ಈ ಥರ ಯಾರು ಕೂಡ ಇನ್ನೊಬ್ಬರ ಮುಂದೆ. ಸೊ ಇದು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಶ್ರೀನಿವಾಸ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಈ ವಿಚಾರದಲ್ಲಿ ನಾನೇ ಕೊಟ್ಟಿದ್ದು ಅಂತ ಸಿದ್ದರಾಮಯ್ಯನವರು ಪದೇ ಈ ವಿಚಾರವನ್ನು ಹೇಳ್ತಾರೆ. ಇದು ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾದಂಥ ಸಂದರ್ಭದಲ್ಲಿ ಫುಡ್ ಸೆಕ್ಯೂರಿಟಿ ಆಕ್ಟ್ ನ ಅಡಿಯಲ್ಲಿ ಬಂದಾಗ ಈ ಭಾಗ್ಯವನ್ನ ಕೊಡುವಂತ ಕೆಲಸ ಆಯಿತು. ಸಿದ್ದರಾಮಯ್ಯನವರು ಆಗ ಮುಖ್ಯಮಂತ್ರಿ ಆದಾಗ ಇದನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು, ತಮ್ಮ ಹೆಸರನ್ನ ಅದಕ್ಕೆ ಇಟ್ಕೊಂಡ್ರು. ಬಟ್ ಮುಖ್ಯಮಂತ್ರಿಗಳಿಗೆ ನಿಜವಾಗಿಯೂ ಕೂಡ ಇದರ ಆಳ ಅಗಲ ಗೊತ್ತಿಲ್ವಾ? ನಾನು ಕೊಡ್ತಾ ಇದ್ದೀನಿ ಅನ್ನೋದು ಅಷ್ಟೇ ಅವ್ರಿಗಿದೆ. ಹುಟ್ಟಿರೋ ಮಗುನ ರೇಷನ್ ಕಾರ್ಡ್ ಅಲ್ಲಿ ಸೇರಿಸಿದ್ರೆ ಅದಕ್ಕೂ 10 kg ಕೊಡ್ತಾರ್ರಿ. ಆ ಹುಟ್ಟಿರೋ ಮಗು 10 kg ಎಲ್ಲಿಂದ ತಿನ್ನುತ್ತೆ? ಇದು ಪ್ರಶ್ನೆ ಆಗ್ತಾ ಇರೋದು. ಎಲ್ಲಿ ಹೋಗ್ತಾ ಇದೆ ಅದು? ಇದನ್ನ ಯಾಕೆ ಯಾರು ಮಾತನಾಡ್ತಾ ಇಲ್ಲ? ಇದನ್ನ ಯಾಕೆ ಮುಖ್ಯಮಂತ್ರಿಗಳು ತಿಳ್ಕೊಳ್ತಾ ಇಲ್ಲ ಅಂತ? ಅರುಣ್, ಒಂದು ಹೌದು, ಫುಡ್ ಸೆಕ್ಯೂರಿಟಿ ಆಕ್ಟ್ ನಲ್ಲಿ ಮನಮೋಹನ್ ಸಿಂಗ್ ಅವರಿದ್ದಂತಹ ಸರ್ಕಾರದ ಸಮಯದಲ್ಲಿ ಈ ಒಂದು ಆಕ್ಟ್ ಅನ್ನು ತೆಗೆದುಕೊಂಡು ಬಂದ್ರು. ಆಗ ಸಹಜವಾಗಿ ಸಿದ್ದರಾಮಯ್ಯನವರಿದ್ರು. 5 kg ಅಕ್ಕಿ ಜೊತೆಗೆ 12 kg ಅಡಿಷನಲ್ ಆಗಿ ಅನ್ನಭಾಗ್ಯ ಅನ್ನುವಂತ ಹೆಸರಿನಲ್ಲಿ ಸಿದ್ದರಾಮಯ್ಯನವರು ಅಂದು ಯೋಜನೆಯನ್ನ ಕೊಟ್ಟಿದ್ರು. ಸಹಜವಾಗಿ ಅದನ್ನ ತಮ್ಮ ಕ್ರೆಡಿಟ್ಗೆ ತೆಗೆದುಕೊಳ್ಳುವಂತದ್ದು ಸಹಜ. ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಇವತ್ತು ಕೂಡ ಅದನ್ನ ಮುಂದುವರೆದ ಭಾಗವಾಗಿ ಹೇಳ್ತಿದ್ದಾರೆ. ಈ ಒಂದು ಸನ್ನಿವೇಶ ಬಂದಿದ್ದು ಅಹಲ್ಯಾಬಾಯಿ ಅವರ ಜನ್ಮದಿನದ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಈ 2 ವಿಚಾರಗಳ ಬಗ್ಗೆ ಮಾತನಾಡಿದ್ರು. ಒಂದು, ಇತ್ತೀಚೆಗಷ್ಟೇ ರಂಭಾಪುರಿ ಶ್ರೀಗಳು ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರು ಸೋಮಾರಿಗಳಾಗ್ತಿದ್ದಾರೆ ಅನ್ನುವಂತಹ ಆರೋಪದ ರೀತಿಯಲ್ಲಿ ರಂಭಾಪುರಿ ಶ್ರೀಗಳು ಮಾತಾಡಿದ್ರು. ಅದಕ್ಕೆ ತಿರುಗೇಟು ಕೊಡುವಂತಹ ಪ್ರಯತ್ನವನ್ನ ಸಿದ್ದರಾಮಯ್ಯ ಮಾಡಿದ್ರು. ನಾವು ಸೋಮಾರಿಗಳಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಿಲ್ಲ. ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಆಗಿರಬಹುದು, ಶಕ್ತಿ ಯೋಜನೆ ಆಗಿರಬಹುದು, ಮಹಿಳೆಯರಿಗೆ ಆರ್ಥಿಕವಾಗಿ ಶಕ್ತಿಯನ್ನು ತುಂಬಬೇಕು ಅನ್ನುವಂಥದ್ದು, ಮತ್ತೆ ದೇವಸ್ಥಾನಗಳಿರಬಹುದು, ಮತ್ತೆ ಬೇರೆ ಬೇರೆ ಕಡೆ ಹೆಣ್ಮಕ್ಳು ಓದಂತ ಸಂದರ್ಭದಲ್ಲಿ ಗಂಡನ ಕೈನಿಂದನೇ ದುಡ್ಡಿಸ್ಕೊಳ್ಬೇಕು, ಅವ್ರ ಹತ್ರ ಕೇಳಬೇಕು ಅನ್ನುವಂತಹ ರೀತಿಯಲ್ಲಿ ಇರಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಆರ್ಥಿಕವಾಗಿ ಸಬಲವಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ಕೊಡ್ತಾ ಇದ್ದೀವಿ. ಇದನ್ನ ಸೋಮಾರಿಗಳಾಗ್ತಾರ ಅನ್ನುವಂತಹ ಪ್ರಶ್ನೆಯನ್ನ ಮಾಡುವ ಮೂಲಕ ರಂಭಾಪುರಿ ಶ್ರೀಗಳ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ರು. ಎರಡನೇದು, ಏನು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಯಾಕೆ ನಾನು ಅನ್ನಭಾಗ್ಯ ಯೋಜನೆಯನ್ನ ರಾಜ್ಯದಲ್ಲಿ ಜಾರಿಗೆ ತಂದೆ ಅನ್ನುವಂತಹ ಸನ್ನಿವೇಶವನ್ನ ತಾವು ಚಿಕ್ಕವರಿದ್ದಂತಹ ಸಂದರ್ಭದಲ್ಲಿ ಅವರು ಕಂಡಂತಹ ದೃಶ್ಯಗಳು, ತಮ್ಮ ಮನೆಗೆ ಯಾರೋ ಅನ್ನ ಕೇಳ್ಕೊಂಡು ಬಂದಂತಹ ಸಂದರ್ಭದಲ್ಲಿ ತಾಯಿಯವರು ಯಾವ ರೀತಿಯಾಗಿ ಅವರಿಗೆ ಅಕ್ಕಿಯನ್ನು ಕೊಡ್ತಿದ್ರು, ಆ ಸಂದರ್ಭದಲ್ಲಿ ನನ್ನ ಕಣ್ಣು ಮುಂದೆ ಇತ್ತು. ನಾನು ಸಿಎಂ ಆಗದ ಮೂಲಕ ಈ ರೀತಿಯಾದಂತಹ ಯಾವುದೇ ನೋವನ್ನ ಜನರು ಪಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಅನ್ನಭಾಗ್ಯ ಯೋಜನೆಯನ್ನ ಕೊಟ್ಟೆ ಅನ್ನುವಂತಹ ಮಾತುಗಳನ್ನ ಸಿದ್ದರಾಮಯ್ಯನವರು ಹೇಳಿದ್ರು. ಒಟ್ಟಾರೆಯಾಗಿ ಇವತ್ತು ಸಿದ್ದರಾಮಯ್ಯನವರು ಕಾರ್ಯಕ್ರಮದಲ್ಲಿ ತಮ್ಮ ವಿರುದ್ಧ ಏನು ಅಟ್ಯಾಕ್ ಅನ್ನ ಮಾಡ್ತಿದ್ರು, ರಾಜಕೀಯವಾಗಿ ಆಗಿರಬಹುದು ಅಥವಾ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿರೋದಕ್ಕೆ ಅವರ ವಿರುದ್ಧ ಏನು ಅಟ್ಯಾಕ್ಗಳನ್ನ ಮಾಡ್ತಿದ್ರು, ಅದಕ್ಕೆ ಸ್ಪಷ್ಟೀಕರಣ ಕೊಡುವಂತ ನಿಟ್ಟಿನಲ್ಲಿ ನಾವು ತಂದಂತಹ ಯೋಜನೆಗಳು ಎಲ್ಲವೂ ಜನಪರವಾದಂತಹ, ಆರ್ಥಿಕವಾಗಿ ಸಬಲವಾಗುವಂತಹ ಯೋಜನೆಗಳು ಅನ್ನುವ ಮೂಲಕ ಯಾರ್ಯಾರು ವಿರೋಧಗಳನ್ನ ಮಾಡ್ತಿದ್ದಾರೆ ಅವರಿಗೆ ತಿರುಗೇಟು ಕೊಡುವಂತಹ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡಿದ್ರು ಅಂತ ಹೇಳ್ಬಹುದು. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.